ಒಂದು ಕಡೆ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾರೆಲ್ಲ ಯೋಧರು ಹುತಾತ್ಮರಾಗಿದ್ದಾರೋ ಅವರ ನಿವಾಸದ ಬಳಿ ಅತೀವವಾದಂತಹ ಶೋಕ ಮನೆ ಮಾಡಿದ್ರೆ, ಮತ್ತೊಂದು ಕಡೆ ಪ್ರಧಾನಿ ನಿವಾಸದಲ್ಲಿ ನಡೀತಾ ಇರುವಂತಹ ಮಹತ್ವದ ಸಭೆ ಮುಂದುವರೆದಿದೆ. 20 ನಿಮಿಷಗಳಿಂದ ನಡೀತಾ ಇರುವಂತಹ ಮಹತ್ವದ ಚರ್ಚೆ ಮುಂದುವರೆದಿದೆ. ಭದ್ರತೆಗೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಸಂಪುಟ ಸಮಿತಿ ಸಭೆ ನಡೀತಾ ಇದೆ. ಭದ್ರತೆಗೆ ಸಂಬಂಧಪಟ್ಟಂತ ಸಂಪುಟ ಸಮಿತಿ ಸಭೆ ಇದು. ಸಂಪುಟ ಸಮಿತಿ ಸಭೆಯಲ್ಲಿ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರು ಭಾಗಿಯಾಗಿದ್ದಾರೆ. ಮೊದಲು ಹೇಳಿದಾಗೆ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್, ವಿತ್ತ ಸಚಿವ ಅರುಣ್ ಜೇಟ್ಲಿ, ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿಯಾಗಿದ್ದಾರೆ. ಇವರ ಜೊತೆಗೆ ವಾಯುಸೇನೆ, ಭೂಸೇನೆ, ನೌಕಾಪಡೆಯ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಮಗ್ರವಾಗಿ ಚರ್ಚಿಸಲಾಗ್ತಾ ಇದೆ ಆದಂತ ಅನಾಹುತದ ಬಗ್ಗೆ. ಸಮಗ್ರವಾಗಿ ನಾವೇನು ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಅನ್ನುವಂತ ಚಿಂತನೆಯನ್ನ ಮಾಡಬೇಕಿದೆ, ನಿರ್ಧಾರವನ್ನ ತೆಗೆದುಕೊಳ್ಬೇಕಿದೆ. ಮತ್ತೆಂದು ಪಾಕಿಸ್ತಾನದ ಕೃಪಾಪೋಷಿತ ಉಗ್ರರು ಜೊತೆಗೆ ಜಮ್ಮು ಕಾಶ್ಮೀರದಲ್ಲೇ ಅಂದ್ರೆ ನಮ್ಮ ನೆಲೆಯಲ್ಲೇ ಇರುವಂತಹ ಅಥವಾ ನಮ್ಮ ನೆಲದಲ್ಲೇ ಇರುವಂತಹ ಉಗ್ರರು ಇಂತಹ ಕುಕೃತ್ಯವನ್ನ ಎಸಗೋದಕ್ಕೆ ಅವಕಾಶ ಸಿಗಬಾರದು ಅನ್ನುವಂತ ನಿಟ್ಟಿನಲ್ಲಿ ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿದೆ. ಸಮಯೋಚಿತವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿದೆ. ಬಹಳ ಸಂದಿಗ್ಧವಾದಂತಹ ಸ್ಥಿತಿ ಇದು. ಇಂತಹ ಸ್ಥಿತಿಯನ್ನ ಎದುರಿಸೋದು ಹೇಗೆ, ಮುಂದೆ ಇಂತಹ ಸ್ಥಿತಿ ಬಾರದ ಹಾಗೆ ನಾವು ತೆಗೆದುಕೊಳ್ಬೇಕಾದಂತಹ ನಿರ್ಧಾರಗಳು ಏನು, ಈ ಕುರಿತಾದಂತಹ ಸಮಗ್ರ ಚರ್ಚೆ ಸದ್ಯ ಪ್ರಧಾನಿಯವರ ನಿವಾಸದಲ್ಲಿ ನಡೀತಾ ಇದೆ. ಹಾಗೆ ಪಾಕಿಸ್ತಾನದ ಕೃಪಾಪೋಷಿತ ಉಗ್ರರು ಅನ್ನೋದು ಬಹಳ ಸ್ಪಷ್ಟ. ಆದರೆ ಅಂಥ ಉಗ್ರರು ಇರೋದು ನಮ್ಮ ನೆಲದಲ್ಲೇ ಅಲ್ವಾ ಅನ್ನುವಂಥದ್ದೇ ದುರಾದೃಷ್ಟಕರ ಸಂಗತಿ. ದುಶ್ಮನ್ ಎಲ್ಲಿದ್ದಾನೆ ಅಂತ ಅಂದರೆ ನಮ್ಮ ನೆಲದಲ್ಲೇ ಇದ್ದಾನಲ್ವಾ ಅನ್ನುವಂಥ ಸ್ಥಿತಿಯಲ್ಲಿ ಭಾರತ ಇದೀಗ ಈ ಸನ್ನಿವೇಶವನ್ನು ನಿಭಾಯಿಸಬೇಕಾದಂಥ ಅನಿವಾರ್ಯತೆ ಇದೆ. ಜಮ್ಮು ಕಾಶ್ಮೀರದಲ್ಲಿ ಈ ಥರದ ಘಟನಾವಳಿಗಳು ಹಿಂದೆ ನಡೆದಂಥ ಸಂದರ್ಭದಲ್ಲಿ ಸೇನೆ ಸ್ವಲ್ಪ ದಿಟ್ಟವಾದಂಥ ಕ್ರಮ ತೆಗೆದುಕೊಂಡಾಗ ಇದನ್ನ ವಿರೋಧಿಸ್ತಾ ಇದ್ದಂಥವರು ಬಹಳಷ್ಟು ಮಂದಿ ಇದ್ದಾರೆ. ಅಂತಹ ವಿರೋಧಗಳನ್ನ ನಿಭಾಯಿಸಿಕೊಂಡು ಮುಂದೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾದಂಥ ನಿಟ್ಟಿನಲ್ಲಿ ಇಂತಹ ಕೃತ್ಯಗಳು ಮುಂದೆ ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಸಮಯೋಚಿತವಾದಂಥ ನಿರ್ಧಾರಕ್ಕೆ ಬರಬೇಕಿದೆ. ಯಾಕಂತಾದ್ರೆ ಈಗಲೂ ಕೂಡ ಈ ಉಗ್ರರ ವಿರುದ್ಧವಾದಂಥ ಕಾರ್ಯಾಚರಣೆಯನ್ನು ದೊಡ್ಡ ಮಟ್ಟದಲ್ಲಿ ನಡೆದ್ರೆ ಅದನ್ನು ವಿರೋಧಿಸುವಂಥ ಬಹಳಷ್ಟು ಮಂದಿ ಇರೋದು ಬಹಳ ದುರಾದೃಷ್ಟಕರ ವಿಚಾರ. ಅದ್ಯಾವುದಕ್ಕೂ ಕೂಡ ಕಿವಿಗೊಡದೆ ಈಗ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಗಡಿಯಲ್ಲಿ ಸದ್ಯ ಭದ್ರತೆಯನ್ನು ಹೆಚ್ಚಳ ಮಾಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕುತಂತ್ರಿ ಉಗ್ರರು ಇನ್ನು ಯಾವ ರೀತಿಯಾದಂತಹ ಅನಾಹುತ ನಡೆಸೋದಕ್ಕೆ ನಿರ್ಧರಿಸಿಬಿಟ್ಟಿದ್ದಾರೋ ಗೊತ್ತಿಲ್ಲ. ಗಡಿ ನಿಯಂತ್ರಣ ರೇಖೆ ಬಳಿ ಸದ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಯೋಧರನ್ನ ಜಮಾವಣೆ ಮಾಡುವಂತ ಕೆಲಸ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಜಮ್ಮು ಕಾಶ್ಮೀರ ಸೇರಿದಂತೆ ಪಂಜಾಬ್ನ ಗಡಿ ಭಾಗದಲ್ಲೂ ಕೂಡ ಭದ್ರತೆಯನ್ನ ಹೆಚ್ಚು ಮಾಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಭಾರತ ಪಾಕ್ ಗಡಿಯ ಭಾಗದಲ್ಲಿ ಭದ್ರತೆಯನ್ನ ಹೆಚ್ಚಳ ಮಾಡಲಾಗ್ತಾ ಇದೆ. ಇದು ಯಾವುದರ ಸೂಚನೆ? ಬಹುಶಃ ಒಂದು ಕಡೆ ಅಪ್ರಚೋದಿತ ದಾಳಿಗಳು ನಡೀತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಪಾಕಿಸ್ತಾನದ ಕಡೆಯಿಂದ ಅಪ್ರಚೋದಿತ ದಾಳಿ ನಡೀತಾ ಇದೆ. ಒಂದು ಕಡೆ ಅದಕ್ಕೆ ಪ್ರತ್ಯುತ್ತರವಾದನ್ನ ಕೊಡಬೇಕಾದಂತ ಅನಿವಾರ್ಯತೆ ಇದೆ. ಮತ್ತೊಂದು ಕಡೆ ಉಗ್ರರು ಮತ್ತು ಒಳನುಸುಳಿ ದೊಡ್ಡ ಅನಾಹುತಗಳನ್ನ ನಡೆಸಬಹುದಾದಂತಹ ಸಾಧ್ಯತೆಯೂ ಕೂಡ ಇದೆ. ಇಂತಹ ಸಂದರ್ಭವನ್ನ ಯಾವ ರೀತಿಯಾಗಿಯೂ ಕೂಡ ಬಳಸ್ಕೊಳ್ಳೋದಕ್ಕೆ ಉಗ್ರರು ಹೊಂಚಾಕಿರ್ಬೋದು. ಈ ಕಾರಣಕ್ಕಾಗಿನೇ ಅಂತ ಅನಾಹುತ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಹೆಚ್ಚಿನ ಭದ್ರತಾ ಪಡೆಯನ್ನ ನಿಯೋಜಿಸಲಾಗ್ತಾ ಇದೆ. ಈಗ ಗಮನಿಸ್ತಾ ಇದೀವಲ್ಲ, ಪ್ರಧಾನಿ ಅವರ ನಿವಾಸದಲ್ಲಿ ನಡೀತಾ ಇರುವಂತ ಸಭೆ ಇದು. ಹಿಂದೆ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರ ಇದೆ. ಗಾಂಧೀಜಿಯವರು ವಿಶ್ವಕ್ಕೆ ಶಾಂತಿ ಮಂತ್ರವನ್ನ ಪಠಿಸಿದಂಥವರು. ಅಂಥವರ ಮುಂದೆ ಕೂತು ಇದೀಗ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಸ್ಥಿತಿಯಲ್ಲಿ, ಪ್ರತ್ಯುತ್ತರವನ್ನು ಕೊಡಲೇಬೇಕಾದಂಥ ಅನಿವಾರ್ಯತ ಸ್ಥಿತಿಯಲ್ಲಿ ನಮ್ಮ ದೇಶ ಇರೋದು ಸಹಜವಾಗಿ ದುರಾದೃಷ್ಟಕರ ಸಂಗತಿ. ಆದರೆ ಖಂಡಿತವಾಗಿಯೂ ಕೂಡ ಮುಯಿಗೆ ಮುಯಿ, ರಕ್ತಕ್ಕೆ ರಕ್ತ ಅನ್ನುವಂಥ ರೀತಿಯಾದಂಥ ನಿರ್ಧಾರಕ್ಕೆ ಬರಲೇಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನು ಸ್ವತಃ ಸಚಿವರೇ ಹೇಳ್ತಾ ಇರುವಂಥ ಸಂದರ್ಭ ಇದು. ಯಾಕಂತಂದರೆ ಯೋಧರ ಬಲಿದಾನವನ್ನು ವ್ಯರ್ಥ ಮಾಡೋದಿಲ್ಲ ಅಂತ ಅಂದರೆ ಏನರ್ಥ? ಇದೇ ಅರ್ಥ. ಇಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಅಹಿಂಸೆಯನ್ನ ಸಾರಿದಂತಹ ನಾಡಿನಲ್ಲಿ ಇದೀಗ ದಿಟ್ಟ ನಿರ್ಧಾರವನ್ನು ತೆಗೆದೇ ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಇದನ್ನೇ ನಾವೀಗ ಪ್ರಧಾನಿ ನರೇಂದ್ರ ಮೋದಿಯವನ್ನ ನಿರೀಕ್ಷೆ ಮಾಡ್ತಾ ಇರೋದು ಕೂಡ. ಈಗಿನ ತತ್ಕ್ಷಣಕ್ಕೆ ತಕ್ಕಂತೆ ನಾವು ಆತುರದ ನಿರ್ಧಾರ ಅಲ್ಲದೆ ಹೋದ್ರೂ ಮುಂದೆ ಆಗಬಾರ್ದಂತಹ ಅನಾಹುತಗಳು ಬಹಳಷ್ಟಿದೆ. ಅವುಗಳಿಗೆ ದಿಟ್ಟ ನಿರ್ಧಾರ ಏನಿರಬಹುದು? ಅರುಣ್ ಜೇಟ್ಲಿ ಅವರು, ರಾಜನಾಥ್ ಸಿಂಗ್ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು, ಸುಷ್ಮಾ ಸ್ವರಾಜ್, ನಿರ್ಮಲಾ ಸೀತಾರಾಮನ್ ಸದ್ಯ ಸಭೆಯಲ್ಲಿ ಭಾಗಿಯಾಗಿರುವಂತಹ ಸಂದರ್ಭವನ್ನ ಗಮನಿಸ್ತಾ ಇದೀವಿ ನಾವಿಲ್ಲಿ.